ತಮಿಳುನಾಡು ಆಯ್ತು. ಈಗ ಬೆಂಗಳೂರಿನಲ್ಲೂ ವಿಜಯ್ ದರ್ಬಾರ್. ಜಿಬಿಎ ಚುನಾವಣೆ ಮೇಲೆ ಕಣ್ಣಿಟ್ಟ ವಿಜಯ್ ಟೀಮ್ ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತಾ ವಿಜಯ್ ಅವರ ಟಿವಿಕೆ ಪಕ್ಷ. ಜಿಬಿಎ ಚುನಾವಣೆಯಲ್ಲಿ ವಿಜಯ್ ಅಭಿಮಾನಿಗಳಿಗೆ ಟಿಕೆಟ್ ಫಿಕ್ಸ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಮನ್ವಂತರ ಬರೆದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ವಿಜಯ್ ಅವರು ಈಗ ಕರ್ನಾಟಕದತ್ತ ಮುಖ ಮಾಡಿದ್ದಾರೆ. ಕಾಲಿವುಡ್ನ ಸೂಪರ್ ಸ್ಟಾರ್ ತಳಪತಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಈಗ ಕರ್ನಾಟಕಕ್ಕೂ ಕಾಲಿಡಲು ಎಲ್ಲ ರೀತಿಯಾದಂತಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹದ್ದು. ತಮಿಳುನಾಡು ಮತ್ತು ಪಾಂಡಿಚೇರಿ ಬಳಿಕ ಬೆಂಗಳೂರಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ತನ್ನ ಅದೃಷ್ಟ ಪರೀಕ್ಷಿಸಲು ವಿಜಯ್ ಸ್ಕೆಚ್ ಹಾಕಿದ್ದಾರೆ ಎಂಬ ಸುದ್ದಿ ರಾಜಕೀಯ ವಲಯದಲ್ಲಿ ಈಗ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗ್ತಿರುವಂಥದ್ದು. ಎಸ್, ಈಗಾಗಲೇ ತಮಿಳುನಾಡಿನಲ್ಲಿ 108 ಸ್ಥಾನಗಳನ್ನ ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಟಿವಿಕೆ ಪಕ್ಷ ಕರ್ನಾಟಕದಲ್ಲೂ ಕೂಡ ಸುದ್ದಿ ಮಾಡಬೇಕು, ಕರ್ನಾಟಕದಲ್ಲೂ ಕೂಡ ಗೆಲುವನ್ನ ಸಾಧಿಸಬೇಕು, ಕರ್ನಾಟಕದಲ್ಲೂ ಕೂಡ ತನ್ನ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಳ್ಬೇಕು ಅಂತ ಹೇಳಿ ಎಲ್ಲಾ ರೀತಿಯಾದಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ಬೆಂಗಳೂರು ಮಹಾನಗರದಲ್ಲಿ ಟಿವಿಕೆ ಪಕ್ಷ ವಿಜಲ್ ಹೊಡೆಯಲು ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಹೌದು, ಬೆಂಗಳೂರಿನ ನೂತನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಈಗಾಗಲೇ ಸಿದ್ಧತೆ ಆಗಿರುವಂತದ್ದು. ಅಂದ್ರೆ ಚುನಾವಣೆಯನ್ನ ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಈಗ ಏನು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸರ್ಕಾರಕ್ಕೆ ಇಂತಿಷ್ಟು ಅವಧಿಯ ಒಳಗಡೆ ಸರ್ಕಾರವನ್ನ ನಡೆಸಬೇಕು ಅಂತೇಳಿ ಬೆಂಗಳೂರಿನ ನೂತನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಈಗಾಗಲೇ ಚುನಾವಣೆಯನ್ನ ನಡೆಸಬೇಕು ಅಂತೇಳಿ ಸರ್ಕಾರಕ್ಕೆ ಕೋರ್ಟ್ ಕೂಡ ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಇನ್ನೇನು ಕೆಲವೇ ತಿಂಗಳಲ್ಲಿ ಜಿಬಿಎ ಚುನಾವಣೆ ನಡೆಯುವಂತಹ ಒಂದು ಸಾಧ್ಯತೆ ಇದೆ. ಈ ಒಂದು ಜಿಬಿಎ ಚುನಾವಣೆಗೆ ಈಗಾಗಲೇ ಕರ್ನಾಟಕದ 3 ಪಕ್ಷಗಳು, ಜೆಡಿಎಸ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಈ 3 ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸೋದಕ್ಕೆ ಯಾರನ್ನ ನಿಲ್ಲಿಸಬೇಕು, ಯಾರನ್ನ ನಿಲ್ಲಿಸಬಾರದು, ಮತ್ತೆ ಎಷ್ಟು ವಾರ್ಡ್ಗಳನ್ನ ಗೆಲ್ಲಬೇಕು ಅಂತೇಳಿ ಈಗ ಕಂಪ್ಲೀಟ್ ಆಗಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಟಿವಿಕೆ ಪಕ್ಷ ಅಂದ್ರೆ ತಮಿಳುನಾಡಿನ ವಿಜಯ್ ಅವರ ಟಿವಿಕೆ ಪಕ್ಷ ಕೂಡ ಕರ್ನಾಟಕಕ್ಕೆ ಬರಲು ಈಗ ಸಿದ್ಧವಾಗಿರುವಂತದ್ದು. ಟಿವಿಕೆ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ವಿಜಯ್ ಅವರು ಒಂದಷ್ಟು ಸ್ಟ್ರಾಟಜಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಬೆಂಗಳೂರಿನ ಒಟ್ಟು 369 ವಾರ್ಡ್ಗಳ ಪೈಕಿ ಕನಿಷ್ಠ 50 ವಾರ್ಡ್ಗಳ ಮೇಲೆ ಹಿಡಿತವನ್ನ ಸಾಧಿಸುವುದು ವಿಜಯ್ ಅಭಿಮಾನಿಗಳು ಮತ್ತು ಪಕ್ಷದ ತಂತ್ರಗಾರಿಕೆ ಆಗಿರುವಂತದ್ದು. ಎಸ್, ಇದು ಬಹಳ ಇಂಪಾರ್ಟೆಂಟು. ಈಗಾಗಲೇ ಈ ಹಿಂದೆ 198 ವಾರ್ಡ್ಗಳಿದ್ದು ಈಗ 369 ವಾರ್ಡ್ಗಳನ್ನ ಈಗ ಸರ್ಕಾರ ಮಾಡಿರುವಂತದ್ದು. ಈ 369 ವಾರ್ಡ್ಗಳ ಪೈಕಿ ಮಿನಿಮಮ್ ಏನೇ ಇಲ್ಲಾದ್ರೂ ಕೂಡ 50ಕ್ಕೂ ಹೆಚ್ಚು ಸೀಟ್ಗಳನ್ನ ಟಿವಿಕೆ ಪಕ್ಷ ಗೆಲ್ಲಬೇಕು ಅಂತೇಳಿ ಟಿವಿಕೆ ಪಕ್ಷ ಈಗ ಆ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ ಈಗ ಮಾಡ್ಕೊಂತದ್ದು. ಅದಕ್ಕೆ ಕರ್ನಾಟಕದ ವಿಜಯ್ ಅವರ ಅಭಿಮಾನಿಗಳು ಮತ್ತು ಪಕ್ಷದ ಏನು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ಲಿಕ್ಕೆ ಇದರಲ್ಲ, ಅವರೆಲ್ಲರೂ ಕೂಡ ಒಂದಷ್ಟು ಸ್ಟ್ರಾಟಜಿನ ಈಗ ಮಾಡ್ಕೊಂಡಿರುವಂತದ್ದು. ತಮಿಳು ಮತದಾರರೇ ಟಿವಿಕೆ ಟಾರ್ಗೆಟ್. ಎಸ್, ಬೆಂಗಳೂರಿನ ಹಲವು ಭಾಗಗಳಲ್ಲಿ ತಮಿಳು ಭಾಷಿಕ ಮತದಾರರು ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ವಿಶೇಷವಾಗಿ ಶ್ರೀರಾಂಪುರ, ಹಲ್ಸೂರು, ಶಿವಾಜಿನಗರ, ವಿವೇಕ್ ನಗರ, ಈಜಿಪುರ, ಮಡಿವಾಳ ಮತ್ತು ಶಾಂತಿನಗರದಂತಹ ವಾರ್ಡ್ಗಳಲ್ಲಿ ತಮಿಳು ಮತದಾರರ ಸಂಖ್ಯೆ ಬಹಳಷ್ಟಿದೆ. ಈ ವಾರ್ಡ್ಗಳನ್ನೇ ಗುರಿಯಾಗಿಸಿಕೊಂಡಿರುವಂತಹ ಟಿವಿಕೆ ಪಕ್ಷ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಅಲ್ಲಿ ಗೆಲುವನ್ನ ಸಾಧಿಸಬೇಕು, ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಳ್ಳಬೇಕು, ಕರ್ನಾಟಕದಲ್ಲಿ ಟಿವಿಕೆ ಪಕ್ಷವನ್ನ ಬೆಳೆಸಬೇಕು ಅಂತೇಳಿ ವಿಜಯ್ ಅವರು ಈಗ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಈ ಭಾಗದ ಅಂದ್ರೆ ನಾನು ಹೇಳಿದಂಗೆ ಈಜಿಪುರ ಆಗಿರ್ಬೋದು, ವಿವೇಕ್ ನಗರ ಆಗಿರ್ಬೋದು, ಶಿವಾಜಿನಗರ, ಮಡಿವಾಳ, ಈ ಒಂದು ಭಾಗದ ವಿಜಯ್ ಅವರ ಅಭಿಮಾನಿಗಳು ಚುನಾವಣೆಗೆ ಸ್ಪರ್ಧಿಸಲು ಆಸಕ್ತಿಯನ್ನ ಕೂಡ ತೋರಿಸಿದ್ದಾರೆ. ಇದು ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಗುವುದನ್ನೇ ಆ ಅಭಿಮಾನಿಗಳು ಕಾಯ್ತಿದ್ದಾರೆ. ಅಂದ್ರೆ ಇಲ್ಲಿರುವಂತಹ ಈ ಭಾಗದ ವಿಜಯ್ ಅವರ ಅಭಿಮಾನಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಚುನಾವಣೆಗೆ ನಾವು ಕೂಡ ಸ್ಪರ್ಧೆ ಮಾಡ್ತೀವಿ, ನೀವು ನಮಗೊಂದು ಅವಕಾಶ ಕೊಡಿ, ಟಿಕೆಟ್ ಕೊಡಿ ಅಂತೇಳಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ಅವರೆಲ್ಲರೂ ಕೂಡ ಈಗ ಕಾಯ್ತಿರುವಂತಹದ್ದು. ಜೊತೆಗೆ
ಈ ಬಾರಿ ಅಭಿಮಾನಿಗಳಿಗೆ ಟಿಕೆಟ್ ಭಾಗ್ಯ ಅಂತಂತೇಳಿ ಈಗ ಎಲ್ಲೋ ಒಂದ್ ಕಡೆ ವಿಜಯ್ ಅವರು ಕೂಡ ಹೇಳಿರುವಂತದ್ದು. ಬೆಂಗಳೂರಿನಲ್ಲಿ ದಳಪತಿ ವಿಜಯ್ಗೆ ಕೇವಲ ಸಿನಿಮಾ ಅಭಿಮಾನಿಗಳಲ್ಲದೆ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂತಹ ದೊಡ್ಡ ಅಭಿಮಾನಿ ಪಡೆಯೇ ಇದೆ. ವಿಜಯ್ ಅವರ ಸೂಚನೆಯಂತೆ ಈಗಾಗಲೇ ಹಲವು ಅಭಿಮಾನಿ ಸಂಘಗಳು ಜನಸೇವೆಯಲ್ಲಿ ತೊಡಗ್ತಾ ಇದ್ದಾವೆ. ಈ ಅಭಿಮಾನಿಗಳನ್ನೇ ಪಕ್ಷದ ಅಭ್ಯರ್ಥಿಗಳನ್ನಾಗಿ ಮಾಡಿ ಬೆಂಗಳೂರಿನಲ್ಲಿ ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನ ಕಂಡುಕೊಳ್ಳಲು ವಿಜಯ್ ಚಿಂತನೆ ನಡೆಸಿದ್ದಾರೆ ಈಗಂತ ಒಂದಷ್ಟು ಚರ್ಚೆ ಕೂಡ ರಾಜಕೀಯದಲ್ಲಿ ಈಗ ಆಗ್ತಿರುವಂತಹದ್ದು. ಈಗ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಜೆಡಿಎಸ್ ಪಕ್ಷ. ಜೆಡಿಎಸ್ ಪಕ್ಷ ಈಗಾಗಲೇ 17, 18, 19 ಸೀಟ್ಗೆ ಬಂದಿರುವಂತದ್ದು. ಹತ್ತತ್ರ 40ರಿಂದ 50, 70 ಹಿಂಗೆಲ್ಲ ಸೀಟ್ಗಳೆಲ್ಲ ಇತ್ತು. ಸೊ ಈಗ 17ರಿಂದ 18 ಸೀಟ್ಗಳಿಗೆ ಬಂದಿರುವಂತದ್ದು. ಅಂದ್ರೆ ಅದು ಕೇವಲ ಎಲ್ಲ ಒಂದ್ ಕಡೆ ಜೆಡಿಎಸ್ ಪಕ್ಷ ಕುಮಾರಸ್ವಾಮಿ ಜೊತೆಗೆ ದೇವೇಗೌಡರು ಪಕ್ಷ ಅಂತಂತೇಳಿ ಈಗ ಏನು ಮಾತುಕತೆ ಮಾತಾಡ್ತಾರೋ, ಸೊ ಅದೇ ರೀತಿ ಈಗ ಟಿವಿಕೆ ಪಕ್ಷ ಕೂಡ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಬೇಕು ಅಂತೇಳಿ ಈಗಾಗಲೇ ವಿಜಯ್ ಅವರು ಒಂದಷ್ಟು ಚಿಂತನೆಯನ್ನು ಕೂಡ ನಡೆಸ್ತಿರುವಂತದ್ದು. ಅದಕ್ಕೆ ಏನೆಲ್ಲ ತಯಾರಿಗಳನ್ನು ನಡೆಸಬೇಕು ಅದೆಲ್ಲವನ್ನು ಕೂಡ ಈಗ ವಿಜಯ್ ಅವರು ಕೂಡ ಮಾಡ್ತಿರುವಂತದ್ದು. ಪ್ರಚಾರಕ್ಕೆ ಬರಲಿದ್ದಾರಾ ದಳಪತಿ ವಿಜಯ್? ಪ್ರಚಾರಕ್ಕೆ ಬರಲಿದ್ದಾರಾ ದಳಪತಿ ವಿಜಯ್? ಎಸ್, ಜಿಬಿಎ ಚುನಾವಣೆ ಈಗಾಗಲೇ ಘೋಷಣೆ ಆಗಿರುವಂತದ್ದು. ಯಾವಾಗ ಮಾಡಬೇಕು ಅಂತೇಳಿ ಸರ್ಕಾರ ಅದನ್ನ ನಿರ್ಧಾರ ಕೂಡ ಮಾಡ್ತಿರುವಂತಹದ್ದು. ಮ್ಯಾಕ್ಸಿಮಮ್ ಅಥವಾ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ತಿಂಗಳಲ್ಲಿ ಚುನಾವಣೆ ಆಗುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಜೂನ್ ಒಳಗಡೆ ಚುನಾವಣೆಯನ್ನ ಮಾಡಿ ಅಂತೇಳಿ ಸರ್ಕಾರಕ್ಕೆ ಹೈಕೋರ್ಟ್ ಕೂಡ ಅಂದ್ರೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಚುನಾವಣೆ ಅಷ್ಟು ಬೇಗ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಸರ್ಕಾರ ಏನು ಮತ್ತೆ ಕೋರ್ಟ್ಗೆ ಮನವರಿಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದು ಪೋಸ್ಟ್ಪೋನ್ ಕೂಡ ಆಗಿರುವಂತದ್ದು. ಸೊ ಮ್ಯಾಕ್ಸಿಮಮ್ ಡಿಸೆಂಬರ್ ಒಳಗಡೆ ಈ ಚುನಾವಣೆ ಆದ್ರೂ ಕೂಡ ಸರಿ ಇಲ್ಲ. ಸೊ ಜಿಬಿಎ ಚುನಾವಣೆ ಕಂಪ್ಲೀಟ್ ಆಗಿ ಯಾವಾಗ ಘೋಷಣೆ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡಲು ದಳಪತಿ ವಿಜಯ್ ಅವರು ಸ್ವತಃ ಬೆಂಗಳೂರಿಗೆ ಆಗಮಿಸುವಂತಹ ಒಂದು ಸಾಧ್ಯತೆ ಇದೆ ಅಂತ ಈಗ ಹೇಳಲಾಗ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಮುಖ್ಯಮಂತ್ರಿಯಾಗಿ ಈಗ ಏನು ವಿಜಯ್ ಅವರು ಸಾಧನೆಯನ್ನ ಕೂಡ ಮಾಡಿದ್ದಾರೆ, ಅದೇ ರೀತಿ ಬೆಂಗಳೂರಿನ ತಮಿಳು ಮತದಾರರ ಹೊಲವನ್ನ ಗಳಿಸುವ ಮೂಲಕ ಕರ್ನಾಟಕದಲ್ಲೂ ಕೂಡ ತನ್ನ ಪಕ್ಷದ ಪ್ರಭಾವವನ್ನ ಬೀರಲು ಈಗ ವಿಜಯ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೊದಲ ಬಾರಿಗೆ ತಮಿಳುನಾಡಿನ ಪ್ರಾದೇಶಿಕ ಪಕ್ಷವೊಂದು ಬೆಂಗಳೂರಿನ ಮಹಾನಗರ ಚುನಾವಣೆಯಲ್ಲಿ ನೇರವಾಗಿ ಸ್ಪರ್ಧಿಸುತ್ತಿರುವುದು ರಾಷ್ಟ್ರೀಯ ಮತ್ತು ರಾಜ್ಯದ ಪ್ರಮುಖ ಪಕ್ಷಗಳಾದಂತಹ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ಗೆ ಇದು ಬಹಳ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಖಂಡಿತವಾಗ್ಲು, ಯಾಕೆಂತಂದ್ರೆ ಈಗಾಗಲೇ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಮೂರು ಪಕ್ಷಗಳನ್ನ ಕರ್ನಾಟಕದಲ್ಲಿ ಈ ಮೂರು ಪಕ್ಷಗಳೇ ಅಂತ ಹೇಳಿ ಎಲ್ಲಾ ಮತದಾರರು ಕೂಡ ಅಂದ್ಕೊಂಡಿದ್ರು. ಆದ್ರೆ ಈಗ ಅದಕ್ಕೆ ಅಡಿಷನಲ್ ಆಗಿ ಈಗ ಟಿವಿಕೆ ಪಕ್ಷ ಕೂಡ ಆಡ್ ಆಗ್ತಿದೆ. ಸೊ ಈ ಜಿಬಿಎ ಚುನಾವಣೆಯಲ್ಲಿ ಏನಾದ್ರು ಮಿನಿಮಮ್ ಒಂದು 50ರಿಂದ 60 ಸೀಟ್ಗಳೇನಾದ್ರು ಟಿವಿಕೆ ಪಕ್ಷ ಗೆದ್ರೆ ಮುಂಬರುವಂತಹ 2028ರ ಚುನಾವಣೆಯಲ್ಲೂ ಕೂಡ ಟಿವಿಕೆ ಪಕ್ಷ ಕರ್ನಾಟಕದಲ್ಲಿ ಎಂ.ಎಲ್.ಎ ಚುನಾವಣೆಗೆ ಮಿನಿಮಮ್ ಏನೇನಾದ್ರೂ ಕೂಡ 10ರಿಂದ 12 ಸೀಟು ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಸೊ ಆ ಮಟ್ಟಿಗೆ ಈಗ ವಿಜಯ್ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ತನ್ನ ಅಸ್ತಿತ್ವವನ್ನ ಮುಂದುವರಿಸಬೇಕು, ಕರ್ನಾಟಕದಲ್ಲೂ ಕೂಡ ತನ್ನ ಪಕ್ಷವನ್ನ ಬೆಳೆಸಬೇಕು ಅಂತ ಹೇಳಿ ಈಗ ವಿಜಯ್ ಅವರು ಕೂಡ ಪ್ಲಾನ್ ಮಾಡ್ಕೊಂಡಿರ್ಬೋದು. ಈಗಾಗಲೇ ತಮಿಳುನಾಡಲ್ಲಿ ಅವರು ಸಿಎಂ ಆಗಿದ್ದಾರೆ. ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡು ಈಗಾಗಲೇ 10ರಿಂದ 15 ದಿನಗಳು ಕೂಡ ಕಳೆದಿರುವಂತದ್ದು. ಇನ್ನು ಈ ಒಂದು ಸಮಯದಲ್ಲೇ ಏನೆಲ್ಲ ಕೆಲಸಗಳನ್ನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಈಗ ಅವರ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಜಿಬಿಎ ಚುನಾವಣೆಯಲ್ಲಿ ಮಿನಿಮಮ್ ಏನೇ ಇಲ್ಲ ಅಂದ್ರೂ ಕೂಡ 50ರಿಂದ 60 ಸೀಟ್ಗಳನ್ನ 60 ವಾರ್ಡ್ಗಳನ್ನ ಗೆಲ್ಲಬೇಕು ಅನ್ನೋದು ಅವರ ಒಂದು ತಂತ್ರಗಾರಿಕೆ. ಸೊ ಆ ಒಂದು ತಂತ್ರಗಾರಿಕೆಯಲ್ಲಿ ಅವರು ಗೆಲುವನ್ನ ಸಾಧಿಸ್ತಾರ ಅಥವಾ ಸೋಲ್ತಾರ, ಅವರ ಏನು ಪಕ್ಷದ ಪ್ರಣಾಳಿಕೆಗಳು ಯಾವ ರೀತಿಯಾಗಿರುತ್ತೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.